ಓಪನ್ ಮಾಡಿದಾಗ ಯಾರು ಅಂತ ತಿಳ್ಕೊಂಡು ಹೋಗಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಆ ಒಂದು ಗಿಲ್ಟ್ ಅವಳಿಗಿರುತ್ತೆ. ಅದೇ ರೀತಿ ಆ ಇನ್ಸಿಡೆಂಟ್ ನಡೆದಾದ ನಂತರ ಅವಳೊಂದು ರಿಯಾಕ್ಷನ್ಸ್ ಅಂದರೆ, ಈಗ ಯಾವುದಾರೋ ಒಂದು ಪ್ರದೇಶದಲ್ಲಿ ನಮಗೆ ಯಾವುದೋ ಒಂದು ಘಟನೆ ತುಂಬ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆದರೆ ಅಲ್ಲಿ ಮತ್ತೆ ಹೋಗೋಕ್ಕೆ ನಮಗೆ ಮನಸ್ಸಾಗೋದಿಲ್ಲ, ಭಯ ಇರುತ್ತೆ. ಅವಳು ಆ ಬಾತ್ರೂಮ್ಗೆ ಹೋಗೋದಕ್ಕೆ ಹೆದರ್ತಾ ಇರ್ತಾಳೆ. ಹಾಗೂ ಈ ಇಮಾದ್ನ ಒಂದು ಫ್ರಸ್ಟ್ರೇಷನ್ಸ್ ಏನಿದೆ ಅದನ್ನು ತುಂಬ ಬ್ಯೂಟಿಫುಲ್ಲಾಗಿ ಅವರು ಪೋರ್ಟ್ರೇ ಮಾಡಿದ್ದಾರೆ. ಯಾಕಂದರೆ ಅವನು ಕೆಲಸಕ್ಕೆ ಹೋಗಬೇಕು, ಅದ್ರ ನಡುವೆ ಇದನ್ನು ನೋಡ್ಕೊಬೇಕು, ಮತ್ತು ಇವಳು ಒಬ್ಬಳೇ ಇರೋದಕ್ಕೆ ಭಯ ಪಡ್ತಾಳೆ. ಪೊಲೀಸ್ ಸ್ಟೇಷನ್ಗೆ ಬಂದರೂ ಬರೋದಿಲ್ಲ, ಹೋಗಿ ನಿಮ್ಮ ಪೇರೆಂಟ್ಸ್ ಮನೇಲಿ ಇರೋ ಅಂದರೂ ಇರೋದಿಲ್ಲ. ಈ ರೀತಿ ಫ್ರಸ್ಟ್ರೇಷನ್ನೆಲ್ಲ ಅವನು ಡೀಲ್ ಮಾಡ್ತಾ ಬರ್ತಾನೆ. ಟುವರ್ಡ್ಸ್ ದ ಕ್ಲೈಮ್ಯಾಕ್ಸಲ್ಲಿ ಇಮಾದ್ಗೆ ತನ್ನ ಮಡದಿಯ ಮೇಲೆ ಅಟ್ಯಾಕ್ ಮಾಡಿದವರು ಯಾರು ಅನ್ನೋದು ಗೊತ್ತಾಗುತ್ತೆ. ಆಗ ಅವನ ಮನಸ್ಸಿನಲ್ಲಿ ಉಂಟಾಗುವಂತಹ ಗೊಂದಲಗಳೇನಿದೆಯಲ್ಲ, ಅದೇ ಈ ಫಿಲ್ಮ್ನ ಹೈಲೈಟ್ ಅಂತ ಹೇಳ್ಬೋದು. ಈ ಮಾರಲ್ ಕ್ರೈಸಿಸ್ ಅನ್ನೋದೇನಿದೆ ನಮ್ಮ ಎಲ್ಲರಿಗೂ ಉಂಟಾಗುವಂತಹ ಒಂದು ವಿಷಯ ಇದು. ಯಾವುದು ಸರಿ ತಪ್ಪು ಅನ್ನೋದು. ಈಗ ಒಬ್ಬ ವ್ಯಕ್ತಿ ತನ್ನ ಮಡದಿಯ ಮೇಲೆ ಅಟ್ಯಾಕ್ ಮಾಡಿದ್ದಾನೆ, ಈಗ ಅವನು ಸಿಕ್ಕಾಕೊಂಡಿದ್ದಾನೆ. ಈಗ ಇವನು ತಪ್ಪು ಮಾಡ್ದ ಅಂತ ನಾನೂ ಅವನ ರೀತಿಯೇ ಅವನಿಗೆ ಪನಿಷ್ ಮಾಡೋದ, ಇಲ್ಲ ಅವನ್ನ ಮನ್ನಿಸಿ ಬಿಟ್ಬಿಡೋದ ಅಂತ. ಯಾಕಂದರೆ ತನ್ನ ಹೆಂಡತಿಗೆ ಇದರಿಂದ ಆಗಿರುವಂಥ ಆಘಾತ ಏನಿದೆ ಅದು ಅವಳ ಜೀವನ ಪೂರ್ತಿ ಅವಳ ಜೊತೆ ಬರುತ್ತೆ. ಅದರಿಂದ ಅವಳು ಹೊರಗಡೆ ಬರೋದೇ ಇಲ್ಲ, ಮರಿಬೋದಷ್ಟೇ, ಅದು ತಾತ್ಕಾಲಿಕವಾಗಿ. ಆದರೆ ಯಾವಾಗಾದರೂ ಅದು ಬರ್ತಾನೆ ಇರುತ್ತೆ ಅನ್ನೋ ರೀತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ. ಈಗ ತಾನು ಏನು ಮಾಡಬೇಕು ಅನ್ನೋದು, ಇದನ್ನೆಲ್ಲ ಅವರು ತಮ್ಮ ರೈಟಿಂಗ್ನಲ್ಲಿ ಮತ್ತು ಸ್ಕ್ರೀನ್ ಪ್ಲೇನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಇರಾನಿಯನ್ ಮೂವೀಸ್ನ ನೇಚರ್ ಏನು ಅಂದರೆ, ಅವರು ಎಲ್ಲ ಚಿತ್ರಗಳನ್ನು ತುಂಬ ರಿಯಲಿಸ್ಟಿಕ್ಕಾಗಿ ತೆಗಿತಾರೆ. ಮತ್ತು ಅವರ ಒಂದು ಪೇಸ್ ಏನಿದೆ, ಮೂವಿ ಪೇಸು, ಅದು ಒಂದು ಥ್ರಿಲ್ಲರ್ ಆಗಲಿ ಸಸ್ಪೆನ್ಸ್ ಆಗಲಿ ಏನೇ ಆಗಿರಲಿ ತುಂಬ ರೇಸಿಯಾಗಿ ತುಂಬ ಆ್ಯಕ್ಷನ್ ಆ ಥರ ಎಲ್ಲ ಇರೋದಿಲ್ಲ. ಅದು ನಮ್ಮ ಕಣ್ಣು ಮುಂದೆ ಒಂದು ಘಟನೆ ರಿಯಲ್ ಲೈಫಲ್ಲಿ ಹೇಗೆ ನಡೆಯುತ್ತೋ ಆ ರೀತಿ ಪೋರ್ಟ್ರೇ ಮಾಡಿರ್ತಾರೆ. ಇಲ್ಲೂ ಅದೇ ಥರ ಅವರು ಮಾಡಿದ್ದಾರೆ. ಅಲ್ಲಲ್ಲಿ ಇದು ಸ್ಲೋ ಆಗೋ ಥರ ನಮ್ಗೆ ಅನಿಸುತ್ತೆ. ಇನ್ನೊಂದು ವಿಷಯ ಏನಂದರೆ, ಇದರಲ್ಲಿ ಬರುವಂತಹ ಡ್ರಾಮಾ ಸೀಕ್ವೆನ್ಸ್ ಏನಿದೆ ಅದು ಸ್ಕ್ರೀನ್ ಪ್ಲೇನ ಅಲ್ಲಲ್ಲಿ ತಡೀತಾ ಇದೆ ಅನ್ನೋ ರೀತಿಯಲ್ಲಿ ಇರುತ್ತೆ. ಯಾಕಂದರೆ ಅವರು ಇದನ್ನು ಹೇಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂದರೆ, ಆ ಸ್ಟೋರಿ ಹೇಳೋದಕ್ಕಂತಲೇ ಯೂಸ್ ಮಾಡ್ಕೊಂಡಿದ್ದಾರೆ. ಈ ಡ್ರಾಮಾದಲ್ಲಿ ನಡೆಯುವಂತಹ ವಿಷಯಗಳು ಮತ್ತು ರಿಯಲ್ ಲೈಫಲ್ಲಿ ನಡೆಯುವಂತಹ ಥೀಮ್ಸು ಸ್ವಲ್ಪ ಸಿಮಿಲಾರಿಟಿ ಇರೋ ರೀತಿ ಇದೆ. ಆ ಒಂದು ಡ್ರಾಮಾದಲ್ಲಿ ಆ್ಯಕ್ಟ್ ಮಾಡಬೇಕಂದ್ರೆ, ಯಾಕಂದರೆ ಲೀಡ್ ಕ್ಯಾರೆಕ್ಟರ್ಸ್ ಇವರಿಬ್ಬರೇ, ಅವ್ರ ನಡುವೆ ಕಾನ್ವರ್ಸೇಷನ್ಸಲ್ಲಿ ಈ ರಿಯಲ್ ಲೈಫ್ ಇನ್ಸಿಡೆಂಟ್ಸು ಎಫೆಕ್ಟ್ ಮಾಡಿ ಆ ಕಾನ್ವರ್ಸೇಷನ್ ಎಲ್ಲ ಒಂಥರ ಬೇರೆ ಥರ ಆಗುತ್ತೆ. ಸೊ ಇದಕ್ಕೆ ಅವರು ಆ ಡ್ರಾಮಾನ ಯೂಸ್ ಮಾಡ್ಕೊಂಡಿದ್ದಾರೆ. ಈಗ ಪರ್ಫಾರ್ಮೆನ್ಸಿಗೆ ಬಂದರೆ ಇದರೊಳಗೆ ಕ್ಯಾರೆಕ್ಟರ್ಸ್ ತುಂಬ ಕಡಿಮೆ ಇದೆ. ಮೇಯ್ನ್ ಕ್ಯಾರೆಕ್ಟರ್ಸ್ ಇವೆರಡು, ಅಂದರೆ ಒಂದು ಇಮಾದು ಮತ್ತು ಇನ್ನೊಂದು ರಾಣಾ. ಇಮಾದ್ ಕ್ಯಾರೆಕ್ಟರ್